ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತದೆ. ಶ್ರೀರಾಮನವಮಿ ಯುಗಾದಿಯ 8 ದಿನಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಶ್ರೀರಾಮನವಮಿ ಪ್ರಯುಕ್ತ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಕಚೇರಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಶ್ರೀರಾಮನ ಮೂರ್ತಿಗೆ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಮನೋಜ್ ಅಲುಂಗಲ್ ಪೂಜೆ ಸಲ್ಲಿಸಿದರು. ಧಾರ್ಮಿಕ ಗೀತೆಗಳೊಂದಿಗೆ ಆರಂಭವಾದ ಕಾರ್ಯಕ್ರಮ ಸಾಂಸ್ಕೃತಿಕ ವಾತಾವರಣ ಮನೆ ಮಾಡಿತು. ಇದೇ ಸಂದರ್ಭದಲ್ಲಿ ಕೆಲವರನ್ನು ಹೊಸ ಸದಸ್ಯತ್ವಕ್ಕೆ ನೇಮಕ ನೀಡುವ ಮೂಲಕ ಪ್ರಮಾಣ ಪತ್ರ ಕೊಡಲಾಯಿತು. ಪಕ್ಷದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಪೂಜೆಯಲ್ಲಿ ಭಾಗವಹಿಸಿ ಶ್ರೀರಾಮನ ಆಶೀರ್ವಾದ ಪಡೆದರು. ಪೂಜೆಯ ನಂತರ ಭಕ್ತಾದಿಗಳಿಗೆ ರಾಮನವಮಿಯ ವಿಶೇಷ ಪ್ರಸಾದವಾದ ಪಾನಕ, ಮಜ್ಜಿಗೆ, ಕೋಸಂಬರಿ ಹಂಚಿದರು. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಆತ್ಮೀಯತೆ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ನಮ್ಮ ಕೆಲಸದ ಸ್ಫೂರ್ತಿಗೆ ಶಕ್ತಿ ನೀಡುತ್ತದೆ ಎಂದು ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಮನೋಜ್ ಅಲುಂಗಲ್ ಅಭಿಪ್ರಾಯಪಟ್ಟರು. ಸ್ಮಶಾನದಲ್ಲಿ ಒಂದು ಗಿಡದ ಕೆಳಗಡೆ ಕುಂತು ಸಿದ್ಧ ಪತ್ರ ಅಂತಕ್ಕಂಥ ಒಂದು ಸೇದಕೊಂತ ಕುಂತು ಬಿಟ್ಟ. ವಿರಾಗಿ ಆದ ನನಗೆ ಯಾವುದೂ ಬೇಡ ಅಂತ. ಅವಾಗ ಅವನಲ್ಲಿ ಹೋಗಿ ಒಂದು ಸೇವೆಯನ್ನು ಮಾಡಿ ಅವನನ್ನು ಒಲಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅವರೇ ಅಘೋರಿಗಳು. ಎಲ್ಲವನ್ನ ತ್ಯಾಗ ಮಾಡಿ ಶಿವನಿಗೆ ಮೊರೆ ಹೊಕ್ಕಾಗ ಶಿವ ಉಪದೇಶ ಮಾಡಿ ಅವರಿಗೆ ಕೊಟ್ಟವಾಗೇನ ಚಿತಾಭಸ್ಮ, ರುದ್ರಾಕ್ಷಿ, ತ್ರಿಶೂಲ, ಡಮರುಗ ಕೊಟ್ಟ. ಅದನ್ನೇ ಆಯುಧವಾಗಿ ಇಟ್ಕೊಂಡು ಅವ್ರು ಏನು ಮಾಡಿದ ಶಿವನನ್ನ ಎಲ್ಲವನ್ನ ತ್ಯಾಗ ಮಾಡಿ ಶಿವನಿಗೋಸ್ಕರ ಪ್ರತಿಜ್ಞೆ ಮಾಡಿ ತನ್ನ ಜೀವವನ್ನು ತೆಗೆಯುವ ಸನ್ಯಾಸಿ ದೀಕ್ಷೆಯನ್ನು ಸ್ವೀಕಾರ ಮಾಡತಕ್ಕಂಥವರುಗಳೇ ಅಘೋರಿಗಳು. ಆ ಅಘೋರಿಗಳಲ್ಲಿ ಖಗೋಡ ಅಂತಕ್ಕಂಥ ಮತ್ತೆ ಬೇರೆ ಬೇರೆ ಬರುತ್ತೆ. ಆ ನಾಗ, ಅಘೋರ, ಖಗೋಡಿ ಅಂತ ಬರುತ್ತೆ. ಮತ್ತು ಬೀದಗಳ ಆಕಾರಗಳ ಬೇರೆ ಬೇರೆ ಬರುತ್ತೆ. ಆದರೆ ನಮ್ಮ ಅಲುಂಗಲ್ ಸರ್ ಅವರು ಅವ್ರನ್ನ ಯಾಕೆ ಕರೆಸಬೇಕು ಅಂತ ವಿಚಾರ ಮಾಡಿದ್ರು ಅಂತಂದ್ರೆ, ಅಘೋರಿಗಳಲ್ಲಿ ಅವರು ನಿಸ್ವಾರ್ಥದಿಂದ ದೇಹಕ್ಕೆ ಧರ್ಮಕ್ಕಾಗಿ ಮತ್ತು ತಮ್ಮ ಇದಕ್ಕಾಗಿ ದೇಶಕ್ಕಾಗಿ ಹೋರಾಡತಕ್ಕಂಥ ಮನೋಪ್ರವೃತ್ತಿಗಳು ಅಂತಕ್ಕಂಥ ತ್ಯಾಗಮಯ ಜೀವಿಗಳು. ಅವ್ರ ಹತ್ರ ಹೋದ್ರೆ ನಿಮ್ಗೆ ಈಗೇನೋ ಕೆಲವೊಂದು ಸ್ವಾಮೀಜಿ ಇರುತ್ತೆ, ಲಂಗೋಟಿ ಇರುತ್ತೆ, ಅವ್ರು ಲಂಗೋಟಿಸದೇ ಇರೋದಿಲ್ಲ. ನಮಗೇನೂ ಬೇಡ, ಚಿತಾಭಸ್ಮ ಅಂತ ಇಟ್ಕೊಂಡು ಹಗಲು ರಾತ್ರಿ ಕಠಿಣ ಪರಿಶ್ರಮ ವಹಿಸಿ ಹಠಯೋಗದಿಂದ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧನೆಗೆ ಸಿದ್ಧರಾಗಿರ್ತಕ್ಕಂಥವರುಗಳು ಅಘೋರಿಗಳು. ಅಂತಹ ಅಘೋರಿಗಳನ್ನು ಕರೆಸಿ ಹಿಂದೂ ಧರ್ಮದ ಒಂದು ರಕ್ಷಣೆಗಾಗಿ ಅವ್ರ ಶಕ್ತಿ ನಮ್ಮ ಜನಗಳಿಗೆಲ್ಲ ಸಿಗ್ಲಿ, ಸನಾತನ ಧರ್ಮದ ಉದ್ಧಾರ ಆಗಲಿ, ಅವ್ರಿಗೆ ನಾವು ರಕ್ಷಕ್ಕಾಗಿ ನಿಲ್ಲೋಣ, ಅವ್ರನ್ನ ಉಳಿಸೋಣ ಅಂತಕ್ಕಂಥ ಒಂದು ದೇಶ ಇಟ್ಟುಕೊಂಡು ಈ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ಲ ಅಲುಂಗಲ್ ಸರ್ ಅವರಿಗೆ ನಾನು ತುಂಬು ಹೃದಯದ ಚಪ್ಪಾಳೆ ಮೂಲಕ ಅಭಿನಂದನೆ. ಒಳ್ಳೆ ವಿಚಾರ ಅಧ್ಯಕ್ಷ ಹೇಳಿದ್ದಾರೆ. ಸ್ವಾಮಿ ಚಕ್ರಪಾಣಿ ಮಹಾರಾಜ್ ಅವ್ರನ್ನ ನಮ್ಮ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಆಹ್ವಾನಿಸಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಆದರೂ ಪ್ರಯುಕ್ತ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು. ಯಾಕೆ ಅಂದರೆ ಅವರು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಗೂ ಹೋಗಿದ್ದಾರೆ ಅನಿಸುತ್ತೆ. ನಮ್ಮ ಸ್ಟೇಟ್ಗೆ ಮೊದಲನೇ ಬಾರಿ ಬರ್ತಾ ಇರೋದು. ನಮ್ಮದು 2 ಬಾರಿ ಕರೆಸ್ಬೇಕು ಅಂದಾಗ ಇದೇ ಥರ ತೊಂದರೆ ಆಯಿತು. ಅದೇ ಈ ಸಲ ಆ ತೊಂದರೆ ಆಗೋದು ಬೇಡ. ಅದಕ್ಕೆ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ಒಳ್ಳೆ ವೇದಿಕೆ ಸೃಷ್ಟಿ ಮಾಡೋಣ. ಯಾರಿಗೆ ಚಕ್ರಪಾಣಿ ಮಹಾರಾಜ್ ಅವರು ಬರಬೇಕಾದ್ರೆ ಒಳ್ಳೆ ವೇದಿಕೆ ಸೃಷ್ಟಿ ಮಾಡೋಣ. ಮತ್ತೆ ಯಾವುದು ರಾಜ್ಯದಲ್ಲಿ ಹೆಂಗೆ ಕರೆಸಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ರಾಜ್ಯಕ್ಕೆ ಹೆಂಗೆ ಬರ್ತಾರೆ ಅನ್ನೋದು ಮುಖ್ಯ. ಅದ್ರ ಬಗ್ಗೆ ತಮ್ಮೆಲ್ಲರ ಸಹಕಾರ ಬೇಕು. ಈ ಕಾರ್ಯಕ್ರಮದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾದ ರಂಜಿತಾ, ಅರುಣ್ ಕುಮಾರ್, ವಿನೋದ್ ಕೆಟಿ, ಆದಿತ್ಯಸ್ವಾಮಿ ರಾಜಣ್ಣ, ಜಯಚಂದ್ರ ವಿಶ್ವನಾಥ್, ಜಗದೀಶ್ ಸರ್ಕಾರ್, ಟಿ ಪೂಜಾ, ಪದಾಧಿಕಾರಿಗಳು, ಸದಸ್ಯರು, ಭಕ್ತಾದಿಗಳು, ಹಿಂದೂ ಸಂಘಟನೆಗಾರರು ಭಾಗವಹಿಸಿದ್ದರು. ವರದಿ ಚಿರಂಜೀವಿ ಸುಪ್ರೀತ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.